ಆಂತರ್ಯದಲ್ಲಿ ಯೌವನದ ಉತ್ಸವ. ಬಿಲ್ಲಿಗ್ರಾಮ್ ಪಂಡಿತರು. ಅಧ್ಯಾಯ 3. ಎಲ್ಲ ಸಾಹಿತ್ಯಗಳಲ್ಲೂ ನಾವು ಕಾಣುವ ಪ್ರೇಮಕಥೆಗಳಂತೆ ಸತ್ಯವೇದದಲ್ಲಿರುವ ಇಸಾಕ ರೆಬೆಕ್ಕಳ ಪ್ರೇಮಕಥೆಯು ಒಂದಾಗಿದೆ. ಸತ್ಯವೇದವು ಆಂತರ್ಯದಲ್ಲಿ ಯೌವನದ ಹುರುಪುಳ್ಳವರಿಗೆ ಸೀಮಿತವಾದ ಪ್ರೇಮಕಥೆಗಳ ಬೊಕ್ಕಸವೆಂಬುದು ಅನೇಕರಿಗೆ ತಿಳಿದಿಲ್ಲ. ಈ ಕಥೆಗಳು ಪುರಾತನ ನಾಡು, ಪ್ರಜೆ, ಸಮಾಜಗಳ ಸಂಸ್ಕೃತಿಯ ಆಧಾರ ಉಳ್ಳದಾಗಿದೆ. ಆದಾಗ್ಯೂ ಇಂದು ಅದರ ಮೂಲಕ ಸತ್ಯವೇದವು ನಮಗೆ ಅನೇಕ ಸಂಗತಿಗಳನ್ನು ಅರಿಯುವಂಥದ್ದಾಗಿದೆ. ಇಸಾಕನು ವಿವಾಹ ವಯಸ್ಕನಾದಾಗ ಅವನಿಗಾಗಿ ಒಬ್ಬ ಪತ್ನಿಯನ್ನು ದೊರಕಿಸಿಕೊಡಲು ಅವನ ತಂದೆ ಅಬ್ರಾಮನು ಇಷ್ಟಪಟ್ಟನೆಂಬುದಾಗಿ ನಮಗೆ ಹೇಳಲ್ಪಟ್ಟಿದೆ. ಇಸಾಕನು ತನ್ನನ್ನು ಹೆತ್ತವರ ಆಲೋಚನೆಯನ್ನು, ಬುದ್ಧಿವಾದಗಳನ್ನು ಹೊಂದಬಲ್ಲ ಜ್ಞಾನವುಳ್ಳ ಯುವಕನಾಗಿದ್ದನು. ಅಷ್ಟು ಮಾತ್ರವಲ್ಲದೆ ಇಸಾಕನು ತನ್ನ ಪ್ರೀತಿಯುಳ್ಳ ಕರ್ತನನ್ನು ಮೆಚ್ಚಿಸಬೇಕೆಂಬ ಮನೋಭಾವವುಳ್ಳವನು ಆಗಿದ್ದನೆಂಬುದನ್ನು ನೀವು ತಿಳಿದಿರುವಿರಿ. ಅದು ಶಾರೀರಿಕವಾದ ಆಕರ್ಷಣೆಯನ್ನು ಮಾತ್ರ ಹೊಂದಿಲ್ಲದಾಗಿತ್ತು. ನಾವು ಪ್ರೇಮ ಎಂದು ಯಾವುದನ್ನು ಹೇಳುತ್ತೇವೋ ಅದು ಬಾಹ್ಯ ಸೌಂದರ್ಯ, ಮನದಲ್ಲುಂಟಾಗುವ ಪುಳಕ ಅಥವಾ ಕ್ಷಣಿಕವಾದ ಸಂತೋಷ ಎನ್ನುತ್ತೇವೆ. ಆದರೆ ಇಸಾಕನು ತನ್ನ ಪ್ರೀತಿಯನ್ನು ಪ್ರಾರ್ಥನಾ ಚಿಂತನೆಯಿಂದಲೇ ನಡೆಸಿದನು. ವಿರೋಧ ಲಿಂಗದವರೊಂದಿಗೆ ತಮ್ಮ ಪ್ರತಿಯೊಂದು ಚಲನವಲನ, ಸಂಬಂಧ ಸಂಪರ್ಕಗಳನ್ನು ಕುರಿತು ತಮ್ಮನ್ನು ಕಾಯ್ದುಕೊಂಡು ಮಾರ್ಗದರ್ಶನ ನೀಡಿ ನಡೆಸುವಂತೆ ಯೌವನಸ್ಥರು ಪ್ರಾರ್ಥನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವುದು ಪ್ರಾಮುಖ್ಯವಾದುದು. ಇಸಾಕನು ದೇವಚಿತ್ತವೇ ನೆರವೇರಲೆಂದು ಬಯಸಿದನು. ಅವನು ತನ್ನ ದೇವರನ್ನು ಮಹಿಮೆಪಡಿಸಲು ಆಶಿಸಿದನು. ನಿನ್ನನ್ನು ಸೃಷ್ಟಿಸಿದಾತನು ನಿನ್ನ ಜೀವಿತಕ್ಕೆ ಒಂದು ಯೋಜನೆಯನ್ನಿಟ್ಟಿದ್ದಾನೆ. ನಿನಗಾಗಿ ಒಬ್ಬರನ್ನು ತಕ್ಕ ಜೊತೆಯಾಗಿ ಈಗಾಗಲೇ ಆರಿಸಿಟ್ಟಿದ್ದಾನೆ. ಆತನ ಮೇಲೆ ನಂಬಿಕೆಯಿಟ್ಟು ಆತನಿಗಾಗಿ ಕಾದಿರು. ಲೈಂಗಿಕ ಭಾವಗಳ ಗ್ರಹಿಕೆಯಲ್ಲಿ ದೋಷವಿಲ್ಲ. ಕರ್ತನು ಅದನ್ನು ನಿನಗಾಗಿ ಇಟ್ಟಿದ್ದಾನೆ. ಆದರೆ ಅದನ್ನು ಚೆನ್ನಾಗಿ ತಿಳಿದುಕೋ. ಸತ್ಯವೇದದಲ್ಲಿ ಅದನ್ನು ಕುರಿತಾಗಿ ಕೆಲವು ವಿಧಿ ನಿಬಂಧನೆಗಳಿವೆ. ಅದನ್ನು ಮೀರಿ ಲೈಂಗಿಕ ಚಟುವಟಿಕೆಯಲ್ಲಿ ತಪ್ಪಾದ ದಾರಿ ತುಳಿದರೆ ಅದು ನಿನ್ನನ್ನು ನಾಶಗೊಳಿಸುವುದು. ಚಿಕ್ಕಪುಟ್ಟ ಕಾರ್ಯಗಳಲ್ಲಿ, ನೋಟಗಳಲ್ಲಿ ನೀನು ತೊಡಗುವಲ್ಲೆಲ್ಲ ಕರ್ತನು ನಿನ್ನ ತಲೆಯನ್ನು ಕಟ್ಟುವುದಕ್ಕಾಗಿ ಒಂದು ಉದ್ದವಾದ ಕೋಲಿನೊಂದಿಗೆ ಸುತ್ತಾಡುವಂಥವನು ಅಲ್ಲ. ಆತನು ನೀನು ಇದನ್ನು ಮಾಡಬಾರದು, ನೀನು ಅದನ್ನು ಮಾಡಬಾರದು ಎಂದು ನಿಮಗೆ ಹೇಳಿ ನಿಮ್ಮ ಸಂತೋಷಕ್ಕೆ ಅಡ್ಡಿ ಬರುವಾತನು ಅಲ್ಲ. ಆದರೆ ಒಳ್ಳೆಯದಕ್ಕಾಗಿಯೇ ನೀತಿ ನಿಬಂಧನೆಗಳನ್ನು, ಕಟ್ಟುಪಾಡುಗಳನ್ನು ನಿಮಗೆ ವಿಧಿಸಿದ್ದಾನೆ. ನಿಮ್ಮ ಮನಸ್ಸಿಗೂ ಶರೀರಕ್ಕೂ ಆತ್ಮಕ್ಕೂ ಮತ್ತಿತರ ವಿಷಯಗಳಿಗೂ ಯಾವುದು ಒಳ್ಳೆಯದೆಂದು ಆತನು ತಿಳಿದಿರುವನು. ದೇವರ ನೀತಿಗಳನ್ನು ನಾವು ಮೀರುವೆವಾದರೆ ಅದು ನಮ್ಮನ್ನು ಆತನಿಂದ ಅಗಲಿಸಿ ಬಿಡುವುದು. ಜೀವಿತದಲ್ಲಿ ಸಂತೃಪ್ತಿಯನ್ನುಂಟು ಮಾಡುವಂಥದ್ದು ಸಂತೋಷಕರವಾದ ವಿವಾಹ. ಕುಟುಂಬ ಜೀವಿತದಲ್ಲಿ ಆನಂದವನ್ನು, ಸಂತೋಷವನ್ನು ನಾವು ಬಯಸುವೆವಾದರೆ ನೀತಿ ನಿಯಮಗಳನ್ನು ಪಾಲಿಸಲೇಬೇಕೆಂದು ಆತನು ನೇಮಿಸಿದ್ದಾನೆ. ಹೌದು, ವಿವಾಹಕ್ಕೆ ಹೊರತಾದ ಲೈಂಗಿಕ ಸಂಬಂಧ ತಪ್ಪಾದದ್ದು. ಸ್ನೇಹ, ಮೆಚ್ಚುಗೆ, ಸ್ಪರ್ಶಗಳಲ್ಲಿ ಮುಂದುವರೆದ ಒಡನಾಟ, ಮುದ್ದಾಟದಲ್ಲಿ ಮುಂದುವರಿಯುವುದಾದರೆ ಅದೇ ಲೈಂಗಿಕ ಸಂಬಂಧಕ್ಕೆ ಆರಂಭದ ಸ್ಥಿತಿಯಾಗಿ ಬಿಡಬಹುದು. ಇದು ಮಹಾ ಅಪರಾಧ, ಪಾಪಕಾರ್ಯ. ದೈಹಿಕ ಇಚ್ಛೆಗಳಿಗೆ ದೂರವಾಗಿರಿ, ಅದಕ್ಕೆ ಆಸ್ಪದ ಕೊಡಬೇಡಿ ಎಂದು ಸತ್ಯವೇದವು ಎಚ್ಚರಿಸುತ್ತದೆ. ಶೀಲಭಂಗದಂತೆ ಬೇರೆ ಯಾವ ಪಾಪವನ್ನು ಸತ್ಯವೇದದಲ್ಲಿ ಹೀನಯವಾಗಿ ಹೇಳಲಿಲ್ಲ. ಅಕ್ರಮವಾದ ಕೆಡುಕುಗಳು ಅನೇಕ ವಿಧಗಳಲ್ಲಿ ಕ್ರಿಯೆ ನಡೆಸುವಂಥದ್ದಾಗಿದೆ. ನಮ್ಮ ಅನುದಿನದ ಜೀವಿತದಲ್ಲಿ ಹೋಗು ಬರೋಣಗಳಲ್ಲಿ ಈ ಅಕ್ರಮಗಳು, ಕೆಡುಕುಗಳು ಮನಸ್ಸಿನಲ್ಲಾಗಲಿ ನೋಟದಲ್ಲಾಗಲಿ ಉಂಟಾಗಬಹುದು.
ಇದರಿಂದ ಮನಸ್ಸು ಮಲಿನಗೊಳ್ಳುತ್ತದೆ. ಯೆಹೋವನೇ, ನನ್ನ ಬಾಯಿಗೆ ಕಾವಲಿರಿಸು, ನನ್ನ ತುಟಿಗಳೆಂಬ ಕದವನ್ನು ಕಾಯಿ. ಕೀರ್ತನೆ 141:3 ಎಂದು ಕೀರ್ತನೆಕಾರನು ಕೇಳಿಕೊಳ್ಳುತ್ತಾನೆ. ಹೊಲಸು ಮಾತು, ಹುಚ್ಚು ಮತ್ತು ಕುಚೋದೆಯ ಮಾತು ಇವು ಬೇಡ, ಅಯುಕ್ತವಾಗಿವೆ. ಎಫೆಸ 5:4 ಎಂದು ಅಪೊಸ್ತಲನ ಪೌಲನು ಹೇಳುತ್ತಾನೆ. ಇಂಥ ಮಾತುಗಳು ಕೆಡುಕಿಗೂ ಕೇಡಿಗೂ ಅಕ್ರಮಗಳಿಗೂ ಕಾರಣವಾಗಿದೆ. ಅಂಥವುಗಳನ್ನು ತೊರೆಯುವುದೇ ಯುಕ್ತವಾದದ್ದು. ಯೋಬನ ಮಾತನ್ನು ಗಮನಿಸಿರಿ. ನನ್ನ ಕಣ್ಣುಗಳೊಡನೆ ನಿಬಂಧನೆಯನ್ನು ಮಾಡಿಕೊಂಡಿದ್ದೇನೆ, ಯುವತಿಯ ಮೇಲೆ ಹೇಗೆ ಕಣ್ಣಿಟ್ಟೇನು. ಯೋಬ 31:1. ಪರ ಸ್ತ್ರೀಯನ್ನು ನೋಡಿ ಮೋಹಿಸುವ ಪ್ರತಿ ಮನುಷ್ಯನು ಆಗಲೇ ತನ್ನ ಮನಸ್ಸಿನಲ್ಲಿ ವ್ಯಭಿಚಾರ ಮಾಡಿದವನಾದನು ಎಂದು ಯೇಸುಸ್ವಾಮಿ ಹೇಳಿರುವುದನ್ನು ಗಮನಿಸಿರಿ. ಮತ್ತಾಯ 5:27-28. ಮನಃಶಾಸ್ತ್ರಜ್ಞರ ಅಭಿಪ್ರಾಯ. ಹಾರ್ವರ್ಡ್ ಮನೋತತ್ವಜ್ಞನೊಬ್ಬರು ನನ್ನ ಬಳಿ ಹೀಗೆ ಹೇಳಿದರು: ಲೈಂಗಿಕ ವಿಷಯದಲ್ಲಿ 100 ಯೌವನಸ್ಥರು ವಿದ್ಯಾರ್ಥಿಗಳು ತನ್ನ ನಿಯಮಾವಳಿಗಳನ್ನು ಉಲ್ಲಂಘಿಸುವುದರಿಂದ ಮನೋರೀತಿಯಲ್ಲಿ ಸಂಕಷ್ಟಗಳಿಗೆ ಈಡಾಗಿದ್ದಾರೆ ಎನ್ನುತ್ತಾರೆ. ಇತರ ಅಂದರೆ ವಿರೋಧ ಲಿಂಗ ಒಪೋಸಿಟ್ ಸೆಕ್ಸ್ ದವರೊಂದಿಗೆ ನಿಮ್ಮ ಒಡನಾಟ ಸಂಬಂಧ ಇಂದು ನಿಮ್ಮ ಜೀವಿತಕ್ಕೂ ಮುಂದಿನ ನಿಮ್ಮ ವೈವಾಹಿಕ ಜೀವಿತಕ್ಕೂ ಬಾಧಕವಾಗಿರಬಹುದು. ಮೊಟ್ಟ ಮೊದಲಿನಲ್ಲಿ ನಡೆಯುವ ಕೆಡುಕು, ಶೀಲಗೆಟ್ಟ ಕೃತ್ಯ ಜೀವಿತ ಬಿಡಿ ಎಂದೆಂದು ಮರೆಯಲಾಗದಾಗಿ ಉಳಿಯುವುದು. ಶೀಲಗೆಡಿತನವು ನರಕಕ್ಕೆ ಕೊಂಡೊಯ್ಯುವುದೆಂದು ಸತ್ಯವೇದವು ಬೋಧಿಸುತ್ತವೆ. ಅದು ಪಾತಾಳದ ದಾರಿ, ಅದು ಮೃತ್ಯುವಿನ ಅಂತಃಪುರಕ್ಕೆ ಇಳಿದು ಹೋಗುತ್ತದೆ. ಜ್ಞಾನೋಕ್ತಿ 7:27. ಯುವಕ ಯುವತಿಯರೇ, ತಂದೆ ತಾಯಂದಿರೇ, ಇದು ನಾವು ಚಿಂತಿಸಲೇಬೇಕಾದ ಬಹು ಮುಖ್ಯವಾದ ಸಂಗತಿಯಾಗಿದೆ ಎಂದು ನಿಮಗೆ ನೆನಪಿಸುತ್ತೇನೆ. ಇಂದು ಅನೇಕ ದುರಾಚಾರಗಳು ಕೆಲವು ಸಂದರ್ಭಗಳಲ್ಲಿ ನಡೆಯುವುದುಂಟು. ಅದು ಅಂಥ ದೊಡ್ಡ ಅಪರಾಧವಲ್ಲ ಎಂದು ಆರಿಸಿಬಿಡುತ್ತಾರೆ. ಆದರೆ ದೇವರ ವಾಕ್ಯದ ಪ್ರಕಾರ ಅದು ಎಂಥ ಸಂದರ್ಭದಲ್ಲಿ ನಡೆದಿದ್ದರೂ ಅಪರಾಧವೇ ಆಗಿದೆ ಎಂದು ನಾನು ಹೇಳುತ್ತೇನೆ. ಕಾಲಕ್ಕೆ ತಕ್ಕಂತೆ ನೀವು ನಿಮ್ಮ ನಿಯಮಗಳನ್ನು ಅತಿಕ್ರಮಿಸಬಹುದು, ಆದರೆ ಎಲ್ಲವನ್ನು ಬಲ್ಲಾತನಾದ ಕರ್ತನು ಆತನ ನಿಯಮವನ್ನು ಮೀರುವಂಥದ್ದನ್ನು ಸಹಿಸುವಾತನಲ್ಲ. ನೀವು ನಿಮ್ಮ ಇಷ್ಟದಂತೆ ಆತನ ಕಟ್ಟಳೆಗೆ ವಿರೋಧವಾಗಿ ಹೋಗಬಹುದು, ಆದರೆ ಈ ಜೀವಿತದಲ್ಲೂ ಮುಂಬರುವ ಜೀವಿತದಲ್ಲೂ ಉಂಟಾಗುವಂಥ ನ್ಯಾಯ ತೀರ್ಪಿನಲ್ಲಿ ನೀವು ಚದರಿ ಹೋಗುವಿರಿ. ನಾವೇನು ಮಾಡಬಲ್ಲೆವು? ನಾವು ಯುವಕರು. ನಮ್ಮೊಳಗಿರುವ ಅತಿಯಾದ ಒತ್ತಡದ ಪ್ರವರ್ತನೆ ಬಹಳ ಶಕ್ತಿಯುಳ್ಳದು. ಅದರಿಂದಾಗಿ ನಾವು ಅಡಗಿರಲು ಹೇಗೆ ಸಾಧ್ಯ ಎನ್ನುವಿರಲ್ಲವೇ? ಕರ್ತನಾದ ಯೇಸುಕ್ರಿಸ್ತನ ಹೊರತಾಗಿ ಯುವಕ ಯುವತಿಯರಿಗೆ ಪರಿಶುದ್ಧವಾಗಿ ತಮ್ಮನ್ನು ಕಾಯ್ದುಕೊಳ್ಳುವುದು ಬಹಳ ಕಠಿಣವಾದದ್ದು ಎಂಬುದನ್ನು ನಾನು ಅರಿತಿರುವೆನು. ಆದ್ದರಿಂದ ಮೊದಲು ಯೇಸುಕ್ರಿಸ್ತನು ನಿಮ್ಮ ರಕ್ಷಕನಾಗಿರುವನು ಎಂಬುದನ್ನು ನೀವು ಅರಿತಿರುವಿರಾ? ಇದನ್ನು ಮೊದಲು ಮನವರಿಕೆ ಮಾಡಿಕೊಳ್ಳಿರಿ. ಕ್ರಿಸ್ತ ಯೇಸುವನ್ನು ನೀವು ಸ್ವೀಕರಿಸಿದ ತರುವಾಯ ನಿಮ್ಮೊಳಗೆ ವಾಸಿಸುವಂಥ ಪವಿತ್ರಾತ್ಮನು ಶೋಧನೆಗಳನ್ನು ಕೆಡುಕುಗಳನ್ನು ಜಯಿಸಲು, ಇಂಥ ಸಂದರ್ಭಗಳಲ್ಲಿ ಒಂಟಿಯಾಗಿ ಸಂಧಿಸಲು ಪ್ರಕೃತಿಗೆ ಮೀರಿದಂಥ ಮಹಿಮಾ ಬಲವನ್ನು ನಿಮಗೆ ಕೊಡುವನು. ಈ ಶೋಧನೆಗಳಿಗೆ ವಿರೋಧವಾದ ಉತ್ತರವನ್ನು ಎದುರಿಸುವ ಶಕ್ತಿಯನ್ನು ದೇವರಾತ್ಮನು ತಾನೇ ನಿಮಗೆ ಅನುಗ್ರಹ ಮಾಡುವನು. ನಾವೆಲ್ಲರೂ ಶೋಧನೆಗೆ ಒಳಗಾಗುವವರೇ ಆಗಿದ್ದೇವೆ. ಆದ್ದರಿಂದ ನೀನು ಮಾತ್ರವೇ ಶೋಧನೆಗೆ ಒಳಗಾದವನೆಂದು ಹೇಳುವಿಯಾದರೆ ಅದು ನೀನು ಮಾತ್ರವೇ. ಕ್ರಿಸ್ತ ಯೇಸು ಸಹ ಶೋಧನೆಗೆ ಒಳಗಾದನು, ಪಾಪ ಮಾತ್ರ ಮಾಡಲಿಲ್ಲ. ಇಬ್ರಿಯ 4:15.
ಶೋಧನೆ ಪಾಪವಲ್ಲವೆಂದು ಸತ್ಯವೇದವು ಬೋಧಿಸುತ್ತದೆ. ಇದನ್ನು ಕುರಿತು ಅನೇಕ ಕ್ರೈಸ್ತರು ಗೊಂದಲಕ್ಕೊಳಗಾಗುತ್ತಾರೆ. ಶೋಧನೆಯೇ ಒಂದು ಪಾಪವೆಂದೆಣಿಸಿ ಧೈರ್ಯಗೊಂಡು ಸತತವಾದ ಪಾಪಕ್ಕೆ ಒಳಗಾಗುತ್ತಾರೆ. ಶೋಧನೆಗೆ ಒಳಗಾಗುವುದು ಪಾಪವನ್ನುಂಟು ಮಾಡುತ್ತದೆ. ಆಶಾಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಯಾಕೋಬ 1:14. ಶೋಧನೆಯಿಂದ ತಪ್ಪಿಸಿಕೊಳ್ಳಲು ಒಂದು ಮಾರ್ಗ ಉಂಟು. ಶೋಧನೆಯನ್ನು ವಿರೋಧಿಸಿ ನಿಲ್ಲಲು ನನ್ನಿಂದ ಸಾಧ್ಯವಿಲ್ಲವೆಂದು ಹೇಳಬಹುದು. ಆದರೆ ನಿಮ್ಮ ಶಕ್ತಿಗೆ ಮೀರಿದ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. 1 ಕೊರಿಂಥ 10:13. ನಿಮ್ಮೊಳಗೆ ಕ್ರೈಸ್ತನು ವಾಸವಾಗಿದ್ದರೆ ಯಾವ ಶೋಧನೆಗೂ ನೀವು ಒಳಗಾಗುವುದಿಲ್ಲ. ಕ್ರಿಸ್ತನಿಲ್ಲವಾದರೆ ನಿಶ್ಚಯವಾಗಿ ನಿನ್ನಲ್ಲಿರುವ ಎದುರಿಸುವ ಶಕ್ತಿ ಆಪತ್ತಿಗೆ ಒಳಗಾಗುವುದು. ನಿನಗಾಗಿ ಕೆಲವು ವಿಶೇಷವಾದ ಸ್ವಭಾವಗಳಿಂದ ಗೌರವ, ಅಂತಸ್ತು, ಕ್ರಮಬದ್ಧವಾದ ಅಭ್ಯಾಸಗಳಿರಬಹುದು. ಆದರೆ ಅವೆಲ್ಲವೂ ಕದಲಿಸಲ್ಪಟ್ಟು ವಿಫಲವಾಗಿ ಶೋಧನೆಗೆ ನೀನು ಒಳಗಾಗುವಿ. ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬಿರುವವರಿಗೆ ಶೋಧನೆಗೆ ತಪ್ಪಿಸಿಕೊಳ್ಳಲು ಒಂದು ಮಾರ್ಗವುಂಟು. ಪವಿತ್ರಾತ್ಮನೇ ಆ ಮಾರ್ಗವನ್ನುಂಟು ಮಾಡುವನು. ನಾನು ಪರಿಶುದ್ಧವಾದ ಒಳ್ಳೆಯ ಜೀವಿತವನ್ನು ಬಾಳಬೇಕೆಂದು ಇಷ್ಟಪಡುತ್ತೇನೆ. ಆದರೆ ಕರ್ತನಿಗೆ ವಿರೋಧವಾದ ಪಾಪವೆಸಗಿದ್ದೇನೆ. ನಾನೇನು ಮಾಡಲಿ ಎಂದು ಒಂದು ವೇಳೆ ನೀನಂದುಕೊಳ್ಳುವಿಯಾದರೆ ಯೇಸು ಸ್ವಾಮಿಯ ಬಳಿಗೆ ಬಾ. ದುರಾಚಾರದಲ್ಲಿ ಸಿಕ್ಕಿದಂಥ ಸ್ತ್ರೀಗೂ ಯೆಹೋವನ 8:5 ಮತ್ತಿತರಿಗೂ ನಡೆದಂತೆ ನಿನ್ನ ಗತಕಾಲದ ಪಾಪಗಳನ್ನೆಲ್ಲ ಆತನು ಪರಿಹರಿಸುವನು. ಯೇಸುಕ್ರಿಸ್ತನು ನಿನ್ನನ್ನು ಪ್ರೀತಿಯಿಂದ ಕ್ಷಮಿಸುವನು. ಆತನ ಬಳಿಗೆ ಬಂದವರನ್ನು ಆತನು ಕ್ಷಮಿಸುವವನೇ ಆಗಿದ್ದಾನೆ. ಆತನು ಕ್ಷಮಿಸುವುದಕ್ಕಾಗಿಯೇ ಸಿಲುಬೆಯಲ್ಲಿ ಪ್ರಾಣ ಕೊಟ್ಟನು. ಅವ ಲಕ್ಷಣಗಳನ್ನು, ಅಶುದ್ಧವಾದವುಗಳನ್ನು, ತಪ್ಪಾದವುಗಳನ್ನು, ಕೇವಲವಾದ ಪಾಪಗಳನ್ನು, ದೂಷಣೆಗಳನ್ನು ತಾನೇ ತೆಗೆದುಕೊಂಡು ನೀನು ಅನುಭವಿಸದಲ್ಲಿದ್ದ ಸಂಕಟಗಳನ್ನು, ಮರಣವನ್ನು, ನರಕವನ್ನು, ನ್ಯಾಯ ತೀರ್ಪನ್ನು ತ್ಯಾಗವಾದ ಪ್ರೀತಿಯಿಂದ ತಾನೇ ತೆಗೆದುಕೊಂಡನು. ಆದ್ದರಿಂದ ಈಗ ಸ್ವಾಮಿ ಹೇಳುತ್ತಾನೆ, ಯೇಸುಕ್ರಿಸ್ತನು ಈ ರೀತಿ ಮಾಡಿದ್ದರಿಂದ ನಾನು ನಿನ್ನನ್ನು ಕ್ಷಮಿಸುವೆನು. ಎರಡನೇದಾಗಿ, ನಿನ್ನ ಅಂತರ್ಯ ಕರ್ತನೊಂದಿಗೆ ಸಂಧಾನವಾದದರೊಂದಿಗೆ ಪ್ರತಿಷ್ಠೆಯನ್ನು ಮಾಡಿಕೊಳ್ಳಬೇಕು ಎಂಬುದನ್ನು ದೃಢಪಡಿಸಿಕೊಂಡು ನಿಮ್ಮ ಶರೀರವನ್ನು ಕರ್ತನಿಗೆ ಅರ್ಪಣೆ ಮಾಡುವುದು ಬಹಳ ಅವಶ್ಯ. ನಮ್ಮ ಶರೀರವನ್ನು ಆತನಲ್ಲಿ ಪೂರ್ಣವಾಗಿ ಒಪ್ಪಿಸಿಕೊಡದಿದ್ದಲ್ಲಿ ನಮ್ಮನ್ನು ಕ್ರಿಸ್ತನಿಗೆ ಅರ್ಪಣೆ ಮಾಡುವುದು ಕೂಡದ ಕಾರ್ಯ. ಅದು ದೇವರಿಗೆ ಸಮರ್ಪಣೆಯಾಗುವುದಿಲ್ಲ. ಶರೀರದ ಮಾರ್ಗವಾಗಿ ಆತ್ಮದೊಳಗೆ ಪಿಶಾಚಿಯು ನುಸುಳುವುದು. ನಿಮ್ಮ ಶರೀರ, ನಿಮ್ಮ ಕೈಗಳನ್ನು, ಕಾಲುಗಳನ್ನು, ನಿಮ್ಮನ್ನು ಪೂರ್ಣವಾಗಿ ಕ್ರಿಸ್ತ ಯೇಸುವಿಗೆ ಅರ್ಪಣೆ ಮಾಡುವಾಗ ಆತನ ಮಹಿಮಾಬಲವು ನಿಮ್ಮನ್ನು ಕ್ರಿಸ್ತ ಯೇಸುವಿನ ಸಾರೂಪ್ಯವುಳ್ಳವರಾಗಿ ಬದಲಾವಣೆ ಮಾಡುವುದು. ಯಾರೊಬ್ಬರೂ ಇದನ್ನು ಮಾಡಲಿಲ್ಲ. ಮೂರನೇದಾಗಿ, ಲೋಕವನ್ನಾಗಲಿ ಲೋಕದಲ್ಲಿ ಇರುವ ಎಲ್ಲವುಗಳನ್ನಾಗಲಿ ಪ್ರೀತಿಸಬೇಡಿರಿ ಎಂದು ವಾಕ್ಯ ಹೇಳುತ್ತದೆ. ಆದರೆ ಪ್ರತಿಯೊಬ್ಬರು ಅದನ್ನೇ ಮಾಡುವರಲ್ಲ ಎಂದು ನೀವು ಅಂದುಕೊಳ್ಳುವಿರಲ್ಲವೇ? ಇಹಲೋಕದ ನಡವಳಿಕೆಯನ್ನು ಅನುಸರಿಸಬೇಡಿರಿ ಎಂದು ಹೇಳುವ ಪೌಲನು ನಿಮ್ಮ ದೇಹದ ಮೇಲೆ ಪಾಪವನ್ನು ಆಳಗೊಡಿಸಿ ನೀವು ನಿಮ್ಮ ದೇಹದ ದುರಾಶೆಗಳಿಗೆ ಒಳಪಡಬೇಡಿರಿ. ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವವರಾಗಿದ್ದು ದುಷ್ಟತನವನ್ನು ನಡೆಸುವ ಸಾಧನಗಳಾಗ ಮಾಡಬೇಡಿರಿ ಎಂದು ಪೌಲನು ಹೇಳುತ್ತಾನೆ.
ರೋಮಪುರ 6:12-13. ಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ಳುವಾಗ ಎರಡು ವಿಧವಾದ ಸ್ವಭಾವವುಳ್ಳವರಾಗಿ ನಾವು ಕಾಣಲ್ಪಡುತ್ತೇವೆ. ನರಭಾವವು ಇನ್ನೂ ಅಲ್ಲಿರಲಾಗಿ ಕರ್ತನು ನಮಗೆ ಅನುಗ್ರಹಿಸಿದಂಥ ನೂತನ ಸೃಷ್ಟಿಯ ಭಾವವು ಹೊಸ ಅನುಭವವಾಗಿ ಅಲ್ಲಿ ಬರುವುದು. ನಮ್ಮನ್ನು ಹತೋಟಿಗೆ ತರಲು ಆ ಎರಡು ಸ್ವಭಾವಗಳು ಹೋರಾಡುತ್ತವೆ. ನೀತಿಯ ಆತ್ಮಕ್ಕೆ ನಮ್ಮನ್ನು ನಮ್ಮ ಶರೀರವನ್ನು ಒಪ್ಪಿಸಿಕೊಡುವಾಗ ಆ ದಿನದ ಪ್ರತಿಯೊಂದು ಕ್ಷಣವೂ ಪವಿತ್ರಾತ್ಮನು ನಮ್ಮನ್ನು ಆವರಿಸಿ ನಡೆಸಲು ಸಾಧ್ಯವೆಂದು ಸತ್ಯವೇದವು ಹೇಳುತ್ತದೆ. ರೋಮಾಪುರ 8:2-3. ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಿಸುವಾಗ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು. ರೋಮಾಪುರ 6:14. ಯಾಕೆಂದರೆ ಕ್ರಿಸ್ತನಲ್ಲಿ ನೀವು ಹೊಂದಿಕೊಂಡಂಥ ನೂತನ ಭಾವದಿಂದ ನಿಮ್ಮ ಚಿಂತನೆಯು ಅಂದರೆ ಮನಸ್ಸು ನೂತನವಾಗುವುದು ಎಂದು ಸತ್ಯವೇದವು ಬೋಧಿಸುತ್ತದೆ. ನೀವು ಹೇಗೆ ನಿಮ್ಮ ಮನಸ್ಸನ್ನು ನೂತನ ಪಡಿಸಬಲ್ಲಿರಿ? ಅನುದಿನವೂ ನೀವು ದೇವರ ವಾಕ್ಯವನ್ನು ಓದುವುದರಿಂದಲೇ ಅದು ನಿಮ್ಮ ಮನಸ್ಸನ್ನು ಆ ದಿನದಲ್ಲಿ ದೇವರಾತ್ಮನಿಂದ ನೂತನ ಪಡಿಸುತ್ತದೆ. ಇದರಿಂದ ನಿಮ್ಮ ಆಲೋಚನೆ ಚಿಂತನೆ ನೂತನವಾಗುವುದು. ನೂತನ ಚಿಂತನೆಗಳು ಕೆಡುಕನ್ನು ಓಡಿಸುವುದು. ಕೆಡುಕಿಗೆ ಒಳಗಾಗದಂತೆ ನೂತನ ಮನಸ್ಸಿನ ಚಿಂತನೆಗಳು ನಿಮಗೆ ಜಯ ಕೊಡುವುದು. ನೀವು ಓದುವಂಥ ತಿಳಿಯುವಂಥ ವಿಷಯವನ್ನು ಕುರಿತು ಎಚ್ಚರವಾಗಿರಿ. ಕ್ರಿಸ್ತ ಯೇಸುವಿನ ಸುವಾರ್ತೆಗೆ ಸಂಬಂಧಪಟ್ಟಂಥ ಭಕ್ತಿ ಮಾರ್ಗದ ಚಲನಚಿತ್ರಗಳನ್ನು ನೀವು ನೋಡಲು ಹೋಗುವಾಗ ಅಂಥ ಸ್ಥಳಗಳನ್ನು ಕುರಿತು ಎಚ್ಚರ ವಹಿಸಿರಿ. ಪಾಪವನ್ನು ಪ್ರೇರಿಸುವ ಸ್ಥಳಗಳಲ್ಲಿ ವಿಷಯಗಳಲ್ಲಿ ದುಡುಕತನದಿಂದ ನಿಮ್ಮನ್ನು ಒಳಪಡಿಸಿಕೊಳ್ಳುವಿರಾದರೆ ಪಾಪಕ್ಕೆ ಒಳಗಾಗುವಿರಿ. ಪಾಪವೆಂಬ ಬೆಂಕಿಯನ್ನು ಮುಚ್ಚಿಡಲಾಗದು. ಅತಿಯಾಗಿ ಆಶಿಸುವಾಗ ಇಚ್ಛೆಯುಂಟಾಗುತ್ತದೆ. ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಡುತ್ತಾನೆ. ಆ ಆಶೆಯು ಬಸುರಾಗಿ ಪಾಪವನ್ನು ಹೆರುತ್ತದೆ. ಯಾಕೋಬ 1:14. ಈ ರೀತಿಯಾಗಿ ಪಾಪವೆಂಬ ಬೆಂಕಿಯು ನಮ್ಮನ್ನು ಹಿಡಿಯಲು ಯತ್ನಿಸುವಾಗ ಕ್ರಿಸ್ತ ಯೇಸುವಿನಲ್ಲಿ ನಾವು ಹೊಂದಿಕೊಂಡಂಥ ಪವಿತ್ರಾತ್ಮನೆಂಬ ಬೆಂಕಿಯು ಪಾಪದ ಬೆಂಕಿಯನ್ನು ಆರಿಸುವುದು. ಕರ್ತನಲ್ಲಿ ನಿಮ್ಮನ್ನು ಪ್ರಕಾಶಿಸಲು ಪವಿತ್ರಾತ್ಮನು ನಿಮಗೆ ಸಹಕಾರಿಯಾಗಿರುವನು. ಇಸಾಕನು ದೇವ ಮನುಷ್ಯನು. ಅವನ ತಂದೆಯು ಒಬ್ಬ ದೇವ ಮನುಷ್ಯನಾಗಿದ್ದನು. ಆದ್ದರಿಂದ ಅವನ ಸಮಸ್ಯೆ ಸುಲಭವಾಗಿ ಬಗೆಹರಿಯಿತು. ಅವನು ಪರಿಶುದ್ಧನಾಗಿ ತನ್ನನ್ನು ಕಾಯ್ದುಕೊಂಡನು. ಒಂಟಿಯಾಗಿದ್ದರೂ ಉತ್ತಮನಾಗಿಯೂ ಒಬ್ಬ ಜ್ಞಾನ ಪುರುಷನಾಗಿಯೂ ಇದ್ದನು. ಆದಿಕಾಂಡ 24:63. ಆದ್ದರಿಂದ ಕರ್ತನು ಅವನಿಗೆ ಗುಣವತಿಯಾದ ಸೌಂದರ್ಯವುಳ್ಳ ರೆಬೆಕ್ಕಳೆಂಬ ತರುಣಿಯನ್ನು ಕೊಟ್ಟನು. ಅವರು ಸಂತೋಷಕರವಾದ ದಾಂಪತ್ಯ ಜೀವಿತವನ್ನು ಅನುಭವಿಸಿದರು. ಅದರಂತೆ ನೀವು ಸಹ ಕ್ರಿಸ್ತ ಯೇಸುವಿನಲ್ಲಿ ನಿಮ್ಮ ನಂಬಿಕೆಯನ್ನು ಕೇಂದ್ರೀಕರಿಸಿ ನಿಮ್ಮ ಭವಿಷ್ಯವನ್ನು ಆನಂದಕರವಾಗಿ ರೂಪಿಸಿಕೊಳ್ಳಿರಿ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ.
ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.